ನಮಸ್ಕಾರ. ಇವತ್ತು ಮೂರನೇ ಅಧ್ಯಾಯ ಅಥವಾ ಥರ್ಡ್ ಪಾರ್ಟ್ ಯಾವುದು, ದ ಡಿಸ್ಟೋಪಿಯನ್ ಮೈಂಡ್, ಶ್ರೀಕರ್ನಾಗ್ ಬರೆದಿರೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರೋದು. 6 ಪಾರ್ಟಲ್ಲಿ ಮಾತಾಡೋಣ ಅಂತ ಶುರು ಮಾಡಿದ್ವಿ. ನೀವು ಮುಂಚಿನ 2 ಸಂಚಿಕೆಗಳನ್ನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಇದು ಲಿಂಕಲ್ಲೋ ಅಥವಾ ಏನು ತೋರಿಸೋದು ಗೊತ್ತಿಲ್ಲ, ಸೊ ಅಲ್ಲಿರುತ್ತೆ, ದಯವಿಟ್ಟು ನೋಡಿ ಮೊದಲನೇ 2 ಅಧ್ಯಾಯಗಳು. ಸೊ ಪಾರ್ಟ್ 3ನಲ್ಲಿ ನನಗೆ ಓದಿದ್ರಲ್ಲಿ ತುಂಬ ಖುಷಿ ಕೊಟ್ಟಂಥ ಪಾರ್ಟು. ನಿಮಗೆ ಈಗಾಗಲೇ ಇದರ ಪ್ಯಾಟರ್ನ್ ಯಾವ ರೀತಿ ಹೋಗುತ್ತೆ ಅಂತ ಗೊತ್ತಾಗಿರುತ್ತೆ. ಅಂದರೆ ಬೆಂಕಿಯಿಂದ ಶುರುವಾಗಿದೆ, ಅದಾದಮೇಲೆ ಬೇಸಾಯಕ್ಕೆ ಬಂದಿದ್ವಿ, ಏನೋ ದುಡ್ಡು, ಅದರ ವ್ಯಾಪಾರ, ಅದರಿಂದ ಯಾವ ರೀತಿ ಬದಲಾವಣೆ ಬಂತು ಅಂತಲೂ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಈ ದುಡ್ಡು ಮಾತಾಡ್ತಾ ಇರೋದ್ರಿಂದ ಒಂದಷ್ಟು ಅಬ್ಸರ್ವೇಷನ್ಗಳನ್ನು ಉಪಯೋಗಿಸಿದ್ದಾನೆ, ತುಂಬ ಚೆನ್ನಾಗಿ ಉಪಯೋಗಿಸಿದ್ದಾನೆ. ಅವನು ರೈಟರ್, ನನ್ನ ತಮ್ಮ ಶ್ರೀಕರ್ನ, ಹಾಗಾಗಿ ಅವನು ಅಂತ ಹೇಳೋದು ಏನೋ ಪ್ರೀತಿ ಇದೆ, ಅಧಿಕಾರನೂ ಇದೆ ಅಂತಲೇ ಹೇಳ್ಕೊಳ್ಬೋದು. ಸೊ ಅದರೊಳಗೆ ಅವನು ಕೆಲವು ಮೆಟಫರ್ಗಳನ್ನ ಉಪಯೋಗಿಸಿದ್ದಾನೆ. ಈಗ ಹಣಕಾಸು ಅಂತ ಇಲ್ಲಿ ಬರ್ಕೊಂಡಿದ್ದದನ್ನೆಲ್ಲೋ ಒಂದು ಕಡೆಗೆ. ಹಣಕಾಸು ಅಂತ ಬಂದಾಗ ವಿಚಾರದಲ್ಲಿ ಈಗ ನಾವು ನಮ್ಮ ಮಾತಲ್ಲಿ ಯಾವ ಥರ ಬಳಸ್ತೀವಿ ಅಂದರೆ, ಇನ್ವೆಸ್ಟಿಂಗ್ ಇನ್ ರಿಲೇಷನ್ಶಿಪ್ ಅಂತ ಅಂತೀವಿ, ಆಮೇಲೆ ಸ್ಪೆಂಡಿಂಗ್ ಟೈಮ್ ಅಂತ ಉಪಯೋಗಿಸ್ತೀವಿ, ಪೇ ಅಟೆನ್ಷನ್ ಅಂತ ಕೇಳ್ಕೊತೀವಿ, ಅಥವಾ ಅರ್ನಿಂಗ್ ಟ್ರಸ್ಟ್ ಅಂತ ಹೇಳ್ತೀವಿ. ಅಂದರೆ ಹಣಕಾಸಿನಿಂದ ನಾವು ಮಾತಾಡೋ ಅಂಥದ್ದು, ನಮ್ಮ ಯೋಚನೆಗಳು ಕೂಡ ಬದಲಾಯಿತು, ನಮ್ಮ ಸಿದ್ಧಾಂತಗಳು ಬದಲಾಯಿತು ಅನ್ನೋ ವಿಚಾರಗಳನ್ನ ಹೇಳ್ಕೊಳಕ್ಕೆ ಶುರು ಮಾಡ್ತಾನೆ. ಅಂದರೆ ಈಗ ಟೈಮ್ ಅನ್ನೋದೇ, ಇವಾಗ ಸಮಯ ಅನ್ನೋದೇ ಒಂದು ರೀಸ್ಟ್ರಕ್ಚರ್ ಆಗಿರುತ್ತೆ ಅಲ್ವಾ. ಈ ಸಮಯನ ಹಣದ ಜೊತೆ ಸೇರಿಸಿದಾಗ, ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋರು ಯಾವಾಗ 1748 ಈ ವಿಚಾರ ಹೇಳಿದೆ, ಟೈಮ್ ಈಸ್ ಮನಿ ಅಂದರೆ ಇವಾಗ ನಾವು, ಇಫ್ ಯು ಹ್ಯಾವ್ ಟೈಮ್, ಯು ಕ್ಯಾನ್ ಸ್ಪೆಂಡ್ ದ ಮನಿ, ಯು ಕ್ಯಾನ್ ವೇಸ್ಟ್ ದ ಮನಿ, ಯು ಕ್ಯಾನ್ ಸೇವ್ ಟೈಮ್. ಅಂದರೆ ಯು ಕ್ಯಾನ್ ಸ್ಪೆಂಡ್ ಟೈಮ್, ಯು ಕ್ಯಾನ್ ವೇಸ್ಟ್ ಟೈಮ್, ಯು ಕ್ಯಾನ್ ಸೇವ್ ಟೈಮ್ ಅಲ್ವಾ. ಈ ಸೇವ್ ಟೈಮ್ ಅನ್ನೋದು ಇವಾಗ ಮುಂಚಿನಿಂದನೂ ಮಾತಾಡ್ತಾ ಇರೋದು. ಬೆಂಕಿಯಿಂದನೂ ಶುರು ಆದಾಗ, ಬೆಂಕಿ ಬಂದಾಗ ಏನಾಯಿತು, ನಿಮ್ಮ ದಿನ, ದ ಪೀರಿಯಡ್, ಏನೋ ಒಂದು ದಿನದ ಪೀರಿಯಡ್ ಅಂತ ಇರುತ್ತಲ್ಲ, ಬೆಳಿಗ್ಗೆಯಿಂದ ಸಂಜೆ, ಕತ್ಲಿಂದ ಬೆಳಕು, ಬೆಳಕಿಂದ ಕತ್ಲು, ಅಲ್ಲಿವರೆಗೂ ದಿನ ಇದ್ದಿದ್ದು ಅದು ಎಕ್ಸ್ಟೆಂಡ್ ಆಯಿತು, ಎಕ್ಸ್ಟ್ರಾ ಟೈಮ್ ಸಿಕ್ತು. ಸೊ ಅದೇ ರೀತಿಯಲ್ಲಿ ಪ್ರತಿಯೊಂದು ಬೇಸಾಯದಿಂದನೂ ಎಕ್ಸ್ಟ್ರಾ ಟೈಮ್ ಸಿಕ್ತು. ನಾವು ಹುಡ್ಕೊಂಡು ಹೋಗೋದು ಬೇಕಾಗಿರಲಿಲ್ಲ, ಊಟ ನಮ್ಮ ಹತ್ರ ಬೆಳೆಯೋಕ್ಕೆ ಶುರುವಾಯಿತು. ಸೊ ಪ್ರತಿಯೊಂದು ವಿಚಾರ ಕೂಡ ನಿಮಗೆ, ಅಂದರೆ ಮನುಷ್ಯನಿಗೆ ಒಂದು ಎಕ್ಸ್ಟ್ರಾ ಟೈಮ್ ಕೊಡೋ ಒಂದು ವಿಧಾನ. ಏನೇ ಒಂದು ಬದಲಾವಣೆಗೆ ಬಂದರು, ಎನಿ ಎವಲ್ಯೂಷನ್. ಸೊ ಈ 3rd ಚಾಪ್ಟರಲ್ಲಿ ಪ್ರಿಂಟಿಂಗ್ ಬಗ್ಗೆ, ಸೊ ದ ನೆಕ್ಸ್ಟ್ ಆಬ್ವಿಯಸ್ ಥಿಂಗ್, ಬರವಣಿಗೆ ಆದಮೇಲೆ ಪ್ರಿಂಟಿಂಗ್, ಅದನ್ನು ಸರ್ಕ್ಯುಲೇಷನ್, ಅದನ್ನು ಇವತ್ತಿನ AI ವಿಚಾರಕ್ಕೆ ಸೇರಿಸಿರೋದಂತಾಗಲಿ, ಅದಾದಮೇಲೆ ವಿಜ್ಞಾನ, ನನ್ನ ಫೇವ್ರೆಟ್ ಚಾಪ್ಟರ್ ಈ ಪಾರ್ಟಲ್ಲಿ, ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ, ವಿಜ್ಞಾನ. ಅದಾದಮೇಲೆ ಈ ಎಲೆಕ್ಟ್ರಿಸಿಟಿ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಅವನು ಎಲೆಕ್ಟ್ರಿಸಿಟಿಯಿಂದ ಶುರು ಮಾಡ್ತಾನೆ, ಬಟ್ ಅದು ಮಾಧ್ಯಮ ಮಾತ್ರ ಎಲೆಕ್ಟ್ರಿಸಿಟಿ. ಅದರಿಂದ ಮಾಸ್ ಕಮ್ಯುನಿಕೇಷನ್ ಬಂದು, ಅಂದರೆ ಇವತ್ತಿನ ಅದು ಶುರುವಾದಾಗ ರೇಡಿಯೋ ಇರಬಹುದು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ, ಚರ್ಚೆ. ಅದು ಎಷ್ಟು ಲೆಂತ್ ಹೋಗುತ್ತೋ ಗೊತ್ತಿಲ್ಲ ಈ ವಿಡಿಯೋದು, ಬಟ್ ನನಗೇನೇನು ಹೇಳಬೇಕು, ನನಗೇನೇನು ಅದರಿಂದ ಒಂದಷ್ಟು ನಾನು ಗ್ರಹಿಸ್ಕೊಂಡು ಅದನ್ನು ನಿಮಗೆ ವಿಚಾರ ತಿಳಿಸ್ಬೋದು, ಅದನ್ನು ನಾನು ಮಾಡ್ತೀನಿ. ಅಗೇನ್, ಐ ಆಮ್ ನಾಟ್ ಟ್ರೈಯಿಂಗ್ ಟು ರೀಡ್ ಈ ಪ್ರತಿಯೊಂದು ಚಾಪ್ಟರಲ್ಲೂ ಏನು ಬರ್ದೇನೆ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅದರ ಸುತ್ತಮುತ್ತಲೂ ಇರೋದು ಒಂದಷ್ಟು ಅಂಶಗಳನ್ನ ತೊಗೊಂಡು ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋ ವಿಚಾರನ ದ ಡಿಸ್ಟೋಪಿಯನ್ ಮೈಂಡ್ ಪುಸ್ತಕದಲ್ಲಿ ಅಮೆಝಾನ್ ಮತ್ತು ಹಲವಾರು ಆನ್ಲೈನ್ ವೆಬ್ ಪೋರ್ಟಲ್ಗಳಲ್ಲಿ ಸಿಗುತ್ತೆ. ನಿಮ್ಮ ಹತ್ತಿರದ ಲೈಬ್ರರಿನಲ್ಲಿ ಕೂಡ, ಪಬ್ಲಿಕ್ ಲೈಬ್ರರಿಯಲ್ಲಿ ಕೂಡ ಕೇಳಿದ್ರೆ ಸಿಗುತ್ತೆ ದ ಡಿಸ್ಟೋಪಿಯನ್ ಮೈಂಡ್. ಎನಿವೇಸ್, ಈಗ ಮೊದಲನೇದಾಗಿ ಪ್ರಿಂಟಿಂಗ್ ಬಂದಾಗ ಇವತ್ತು ನೋಡಿ, ಗಮನಿಸಿ, ಈಗ ಯಾವುದೋ ಒಂದು ಮದುವೆ ಬಫೆಗೋ ಏನೋ ಹೋಗ್ತೀರಾ, ಅಲ್ಲೂ ಕೂಡ ನೀವು ಏನೋ ಒಂದಷ್ಟು ಐಟಮ್ಸ್ಗಳು ಇಟ್ಟಿದ್ರೆ, ಅಲ್ಲಿ ಕೈಯಲ್ಲಿ ಬರೆದಿರೋದಕ್ಕಿಂತ ಒಂದು ಪ್ರಿಂಟ್ ಮಾಡಿದ್ರೆ ಅದೊಂದು ನಿಮಗೆ ಮೋರ್ ಪ್ರೊಫೆಷ್ನಲ್ ಫೀಲ್ ಕೊಡುತ್ತೆ. ಬಿಕಾಸ್ ಪ್ರಿಂಟಿಂಗ್ ಈಸ್ ಅಥಾರಿಟೇಟಿವ್. ಸಬ್ಲಿಮಲಿ ಎಲ್ಲೋ ಒಂದು ಕಡೆ ಮೆದುಳಲ್ಲಿ ಪ್ರಿಂಟ್ ಆಗಿದೆ ಅಂದರೆ ಅದರೊಳಗೆ ಸ್ವಲ್ಪ ಆದ್ಯತೆ ಜಾಸ್ತಿ ಕೊಡ್ತೀವಿ. ಆ ಪ್ರಿಂಟಿಂಗ್ ಕಾನ್ಸೆಪ್ಟ್ ಶುರುವಾಯಿತು. ಈಗ
15th ಸೆಂಚುರಿನಲ್ಲಿ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ರು, ಪುಸ್ತಕಗಳನ್ನ ಮಾಡ್ಲಿಕ್ಕೆ ಪ್ರಿಂಟ್ಗಳು ಮಾಡೋಕ್ಕೆ ಶುರು ಆಯಿತು. ಇದರಿಂದ ಏನಾಯಿತು ಅಂತಂದರೆ, ಬರವಣಿಗೆಯಲ್ಲಿ ಈಗ ಇಟ್ ಇಸ್ ಸ್ಟಿಲ್ ಪರ್ಸ್ನಲ್. ನಾನು ಬರೆದಿದ್ದನ್ನು ನೀವು ಕಾಪಿ ಮಾಡ್ತೀರಾ ಅಂದ್ರೂ ಇಟ್ ಇಸ್ ಸ್ಟಿಲ್ ಎ ಪರ್ಸ್ನಲ್ ಥಿಂಗ್. ಆದರೆ ಪ್ರಿಂಟ್ ಆದಾಗ ಅದು ಇಟ್ ಬಿಕಮ್ಸ್ ವೆರಿ ಚೀಪ್. ಅಷ್ಟು ಸುಲಭವಾಗಿ ಪ್ರತಿಯೊಬ್ಬರಿಗೂ ಹಂಚಬಹುದು. ಇದನ್ನು ಹೇಳೋದಕ್ಕೆ ನನ್ನ ಸ್ನೇಹಿತನ ನೆನೆಸ್ಕೊತೀನಿ. ಅವನು ಇವತ್ತಿಗೂ ತಮಾಷೆ ಮಾಡ್ತಾನೆ. ಈಗ ಸೆಕೆಂಡ್ PUC 12th ಏನು ಹೇಳ್ತೀವಿ, ಆವಾಗ ಪುಸ್ತಕಗಳು ಬರ್ತಾಯಿತ್ತು. ಕೆಲವು ಪುಸ್ತಕಗಳೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಲ್ವಾ ಒಂದು ಕಾಲದಲ್ಲಿ. ಆವಾಗ ಈ ಸೀಮೆಣ್ಣೆ ಜೆರಾಕ್ಸ್ ಅಂತ ಬರೋದು, 30 ಪೈಸೆ 35 ಪೈಸಕ್ಕೆ ಒಂದು ಶೀಟ್ನ ಜೆರಾಕ್ಸ್ ಮಾಡಿಸ್ಕೊಳ್ಳೋದು. ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ನಮಗೇನು ಬೇಕೋ, ಯಾಕೆಂದರೆ ಎಲ್ಲ ಪುಸ್ತಕಗಳು ನಾವು ತೊಗೊಳಕ್ಕಾಗ್ತಾ ಇರಲಿಲ್ಲ. ಆವಾಗ ಏನು ಅಂದರೆ ಈ ಚಾಪ್ಟರ್ಸ್ಗಳಿಂದ ಇದಷ್ಟು ತೊಗೊಳ್ಳೋಣ ಅಂದರೆ ಅವ್ನು ಇವತ್ತು ರೇಗಿಸ್ತಾನೆ, ನೀನು ಅದು ದಿನ ದುಡ್ಡು ಕೊಟ್ಟಿಲ್ಲ ಅಂತ. ಅದು ಬೇರೆ ವಿಷಯ. ಬಟ್ ಏನು ಅಂದರೆ ಪ್ರಿಂಟಿಂಗ್ ಈಸ್ ಚೀಪ್. ಒಬ್ಬ ಇನ್ನೊಬ್ಬ ಬರ್ಕೊಳ್ಳೋದಕ್ಕಿಂತ ಈ ಥರ ಪ್ರಿಂಟ್ ಮಾಡೋದು, ನೋಟ್ಸ್ಗಳನ್ನ ನಾವು ಜೆರಾಕ್ಸ್ ಮಾಡಿಸ್ಕೊತಾ ಇದ್ವಿ. ಇಟ್ಸ್ ಲೈಕ್ ಎ ಪ್ರಿಂಟಿಂಗ್ ಕಾನ್ಸೆಪ್ಟ್ ಅಲ್ವಾ. ಸೊ ಈ ಪ್ರಿಂಟಿಂಗ್ ಚೀಪ್ ಆದಾಗ ಏನಾಗುತ್ತೆ, ಅದು ಪಸರಿಸೋದು ಸುಲಭ ಆಗುತ್ತೆ. ಈಗ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ಲ, ದೇಶ ಸುತ್ತೋದಕ್ಕೆ ಆ ಸಮಾಜದ ಜ್ಞಾನ, ಅಲ್ಲಿರುವಂಥ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಖರ್ಚು ಮಾಡಬೇಕಾಗತ್ತೆ. ದುಡ್ಡು ಆಗಿರ್ಬೋದು, ಸಮಯ ಆಗಿರಬಹುದು, ಸಾಕಷ್ಟು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಬೇಕಾಗಿರಬಹುದು. ಆದರೆ ಅದು ಪುಸ್ತಕದಲ್ಲಿ ಬರೆದಾಗ, ಅದು ಒಂದಷ್ಟು ಲಕ್ಷ ಜನಕ್ಕೆ ಕೊಟ್ಟಾಗ ಅವರು ಅದನ್ನು ಓದ್ತಾರೆ. ಆ ವಿಚಾರ ಪ್ರಿಂಟಿಂಗಿಂದ ಬರಲಿಕ್ಕೆ ಶುರುವಾಯಿತು. ಪ್ರಿಂಟಿಂಗಲ್ಲಿ ಸತ್ಯತೆ, ಅಸತ್ಯತೆ, ಒಪಿನಿಯನ್ಗಳು, ವೈಯಕ್ತಿಕ ಅಭಿಪ್ರಾಯಗಳು ಇವೆಲ್ಲವೂ ಬರಲಿಕ್ಕೂ ಶುರುವಾಯಿತು. ಆದರೆ ಸತ್ಯ ಅನ್ನೋ ವಿಚಾರ ಬಂದಿತ್ತು ವಿಜ್ಞಾನದಿಂದ, ಸೈನ್ಸ್ ಕೂಡ ನಿಮಗೆ ಆಬ್ಸಲ್ಯೂಟ್ ಟ್ರೂತ್ ಅಲ್ಲ, ಹಲವಾರು ಕಾರಣಕ್ಕೆ. ಎಲ್ಲ ಸೈನ್ಸ್ ಕೂಡ ಆಬ್ಸಲ್ಯೂಟ್ ಟ್ರೂತ್ ಅಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದರೆ ಇದು ಅಷ್ಟೇ ಒಂದು ಒಳ್ಳೆಯ ವಿಚಾರ ಅಂತ ತರ್ತಾನೆ. ಆ್ಯಂಡ್ ನನಗೆ ಅದನ್ನು ಓದ್ತಾ ಇದ್ದಂಗೆ ಒಂದಷ್ಟು ಎಕ್ಸಾಂಪಲ್ಗಳನ್ನ ತಲೆಗೆ ಬಂತು. ಈಗ ಸತ್ಯ ಅನ್ನೋದು ಕೂಡ ಆ ಕಾಲಘಟ್ಟಕ್ಕೆ ಸೇರಿರೋದು ಅಂತ. ಒಂದು ಕಾಲದಲ್ಲಿ ಭೂಮಿ, ಈಗ ಹಲವಾರು, ನೀವು ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ರೆ, ತಲತಲಾಂತರದಿಂದ ಭೂಗೋಳ ಅಂತ ಕರಿತಾ ಇದ್ವಿ. ಅಂದರೆ ಭೂಮಿ ಇದೆ, ಅದು ಗುಂಡಕ್ಕಿದೆ. ಇವತ್ತಿನ ದಿನ ಕೂಡ ಹಲವಾರು ಅಥವಾ ಕೆಲವರು ಫ್ಲ್ಯಾಟ್ ಅರ್ತ್ ಬಗ್ಗೆ ಮಾತಾಡ್ತಾರೆ. ಅಂದರೆ ದ್ಯಾಟ್ಸ್ ಆಲ್ರೆಡಿ ಪ್ರೂವನ್, ಬಟ್ ಸ್ಟಿಲ್ ಆ ವಿತಂಡವಾದಗಳಿದ್ದೇ ಇರುತ್ತೆ. ಮುಂಚೆ ಏನು ಅನ್ಕೊತಾ ಇದ್ರು, ಭೂಮಿ ಸೆಂಟ್ರಲ್ ಇದೆ, ಸುತ್ತಲೂ ಸೂರ್ಯ ಚಂದ್ರಗಳು ಓಡಾಡ್ತವೆ ಅನ್ನೋ ರೀತಿಯಲ್ಲಿ. ಅದು ಆ ಥರ ವಾಗ್ವಾದಗಳು ಸಾಕಷ್ಟಾಗಿತ್ತು. ಎಸ್ಪೆಷಲಿ ಗೆಲೀಲಿಯೋ ಬಂದು ಅದನ್ನು ಹಿ ವೆಂಟ್ ಟು ಹೆಲ್ ಅಲ್ವಾ. ಅವ್ರದ್ದೇ ಆದಂಥ ಒಂದಷ್ಟು ಸಮಸ್ಯೆಗಳಿತ್ತು ಅದನ್ನು ಪ್ರೂವ್ ಮಾಡಲಿಕ್ಕೆ. ಈ ಚರ್ಚ್ಗಳಲ್ಲಿ ಹೋಗಿ ಗಲಾಟೆಗಳು ಮಾಡಿ, ಅಲ್ಲಿವರೆಗೂ ಆಬ್ಸಲ್ಯೂಟ್ ಟ್ರೂತ್ ಏನಾಗಿತ್ತು, ಭೂಮಿ ಸೆಂಟ್ರಲ್ ಇದೆ, ಸುತ್ತಲೂ ಸೂರ್ಯ ಮತ್ತು ಚಂದ್ರಗಳು ಹರಿದಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿವರೆಗೂ ಅದೇ ಸತ್ಯ ಆಗಿತ್ತು. ನಾನು ಮೊನ್ನೆವರೆಗೂ ಒಂದು ವಿಚಾರ ಹೇಳ್ತೀನಿ. ಐ ಥಿಂಕ್ ಒಂದು 60-70 ವರ್ಷದ ಕೆಳಗಡೆ, ಅಥವಾ ಇನ್ನೊಂದೇನು 80 ವರ್ಷ, ವಿತಿನ್ 50 to 100 years ಸ್ಪ್ಯಾನ್ ಅಂತ ನೆನ್ಕೊಳ್ಳೋಣ. ಅವಾಗೇನಾಗಿತ್ತು ಗೊತ್ತಾ, ತಾಯಿಯ ಎದೆ ಹಾಲಲ್ಲಿ ಮಕ್ಕಳಿಗೆ ನ್ಯೂಟ್ರಿಷನ್ ಹೋಗಲ್ಲ, ಪೌಡರ್ ಮಿಲ್ಕ್ ಕೊಡಬೇಕು ಅನ್ನೋದು ಬಂದಿತ್ತು. ಇವಾಗ ನೋಡಿದ್ರೆ ಇದು ಈ ಥರ ಒಂದು ಡಿಸ್ಕಷನ್ ಆಗಿತ್ತಾ ಅಂತ. ಅದು ಅವತ್ತಿನ ದಿನಕ್ಕೆ ಅದು ಸತ್ಯ ಆಗಿತ್ತು. ಯಾವುದೋ ಒಂದಷ್ಟು ರಿಸರ್ಚ್ಗಳೆಲ್ಲ ಮಾಡಿಕೊಂಡು ಅದು ಸತ್ಯ ಆಗಿತ್ತು. ಅದಾದ ಮೇಲೆ ಇಲ್ಲ ತಾಯಿ ಎದೆ ಹಾಲಕ್ಕಿಂತ ಪೌಷ್ಟಿಕತೆ, ಶ್ರೇಷ್ಠತೆ ಯಾವುದೂ ಇಲ್ಲ ಅಂತ ಪ್ರೂವ್ ಆಯಿತು. ಅದಕ್ಕಿಂತ ಯಾಕೆ, ಶ್ವಾಸಕೋಶದಲ್ಲಿ ಏನಾದರೂ ತೊಂದರೆ ಸಮಸ್ಯೆಗಳಿದ್ದರೆ ಸಿಗರೇಟ್ ಸೇದಿ ಅಂತ ಹೇಳೋರು. ಅದು ಅವತ್ತಿನ ದಿನಕ್ಕೆ ಸತ್ಯ ಆಗಿತ್ತು. ಈ ಅಸತ್ಯತೆಗಳು, ಆ ವಿಚಾರಗಳು ಇವೆಲ್ಲನೂ ವಿಜ್ಞಾನದಿಂದ ಬರಲಿಕ್ಕೆ ಶುರುವಾಯಿತು. ರಿಸರ್ಚ್ಗಳು ನಡೀತಾ ಇರುತ್ತೆ, ಕೆಲವು ನಿಜ ಆಗುತ್ತೆ, ಕೆಲವು ಸುಳ್ಳಾಗುತ್ತೆ, ಬಟ್ ಕೊನೆಯದಾಗೋದು ನಿಜಾನೇ. ಇಟ್ ಬಿಕಮ್ಸ್ ದ ಆಬ್ಸಲ್ಯೂಟ್ ಟ್ರೂತ್ ಎವೆಂಚುಲಿ. ಈ ವಿಜ್ಞಾನ ಬರಲಿಕ್ಕೆ ಶುರುವಾದಾಗ, ಈಗ ಪ್ರಿಂಟಿಂಗ್ ಇತ್ತು, ಬರವಣಿಗೆ ಇತ್ತು, ಇವೆಲ್ಲ ಆಗ್ತಾಯಿದ್ದ ಮೇಲೆ ನಿಮಗೆ ಈ ಥರ ಐಡಿಯಾಗಳು, ವಿಚಾರಧಾರೆಗಳು ಎಲ್ಲ ಪೇಪರ್ ಪಬ್ಲಿಷ್ ಆಗೋಕ್ಕೆ ಶುರುವಾಯಿತು. 16ನೇ ಶತಮಾನ 17ನೇ ಶತಮಾನದಲ್ಲಿ ಇವಾಗ ಎಲ್ಲ ಪೇಪರ್ಗಳನ್ನು
ಸೇರಿಸಿದ್ರೆ, ಜಗತ್ತಲ್ಲಿ ಬರೆದಿರುವಂಥ ಎಲ್ಲ ಪೇಪರ್ಗಳನ್ನು ಸೇರಿಸಿದ್ರೆ, ಟೆಕ್ನಿಕಲ್ ಪೇಪರ್ಗಳನ್ನ ಅನ್ಸ್ಕೊಳ್ಳಿ, ಅಥವಾ ಯುರೋಪಲ್ಲಿ ಬರೆದಿದ್ದು, ಅಥವಾ ಯಾವುದೋ ಒಂದು ಕಾಂಟೆಕ್ಟ್, ಒಬ್ಬ ಮನುಷ್ಯ ಬಹುಶಃ ಕೂತ್ಕೊಂಡು ಓದಿದ್ರೆ ಒಂದು ಬುದ್ಧಿವಂತ ಒಂದು ವರ್ಷದಲ್ಲಿ ಎಲ್ಲ ಓದಿ ಮುಗಿಸಿ ಅರ್ಥ ಮಾಡ್ಕೊಳ್ಬೋದಾಗಿತ್ತು. ಆದರೆ ಇವತ್ತಿನ ದಿನ ಎಷ್ಟು ಮಟ್ಟಿಗೆ ಟೆಕ್ನಿಕಲ್ ಪೇಪರ್ಸ್ ಆಗಲಿ, ಅಥವಾ ಒಂದು ಯಾವುದ್ರದ್ದೇ ಒಂದು ಆರ್ಟಿಕಲ್ ಬರುತ್ತೆ ಅಂತಂದರೆ, ಯಾವುದೇ ಒಂದು ಮೈನ್ಯೂಟ್ ಟಾಪಿಕ್ಕು, ಸಣ್ಣದಾಗಿರುವಂಥ ಒಂದು ವಿಷಯನ ತೊಗೊಂಡ್ರೂ ನೀವು 10 ವರ್ಷ ಕೂತ್ಕೊಂಡು ಅಧ್ಯಯನ ಮಾಡಿದ್ರೂ ಅದನ್ನು ಸಂಪೂರ್ಣ ಮಾಡಲಿಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ವಿಚಾರಗಳು ಬರ್ತಾಯಿದೆ. ಇದು ಎಲ್ಲಿಗೆ ಕರ್ಕೊಂಡು ಹೋಗಿದೆ ಅಂತಂದರೆ, ಈಗ ವಿಜ್ಞಾನ ಎಲ್ಲಿಗೆ ಬಂತು ಅಂದರೆ, ಇದು ಇನ್ನೊಂದು ವಿಚಾರ ಇದೆ. ಹೇಗಾಗತ್ತೆ ಅನ್ನೋ ಪ್ರಶ್ನೆಗಳಿಗೆಲ್ಲನೂ ವಿಜ್ಞಾನ ಹುಡ್ಕೊತ ಹೋಗ್ತು. ಯಾಕಾಗತ್ತೆ ಅನ್ನೋದಕ್ಕೆ ಇನ್ನೂ ಈ ಥರ ಸ್ಪಿರಿಚುಯಾಲಿಟಿ ಮತ್ತು ರಿಲಿಜಿಯನ್ನು ಇತ್ತು. ಒಂದು ಎಕ್ಸಾಂಪಲ್ ಏನು ಅಂದರೆ, ಹಾಲು ಮೊಸರಾಗತ್ತೆ. ಹಾಲು ಮೊಸರು ಹೇಗಾಗತ್ತೆ ಅಂದರೆ, ಅದಕ್ಕೆ ಇದು ಆ ಬ್ಯಾಕ್ಟೀರಿಯಾ ಇರುತ್ತೆ, ಅದು ಇದು ವಿಚಾರಗಳೆಲ್ಲನೂ ಹೇಳ್ಕೊಳ್ಬೋದು. ಯಾಕೆ ಈ ಥರ ಆಗತ್ತೆ ಅಂದರೆ, ಬ್ಯಾಕ್ಟೀರಿಯಾ ಬದುಕಬೇಕು, ಬ್ಯಾಕ್ಟೀರಿಯಾ ಯಾಕೆ ಬದುಕಬೇಕು, ಹೀಗೆ ಹೋಗ್ತಾ ಇದ್ದಾಗ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಇನ್ನೊಂದು ಅದೇ ಥರ ಎಕ್ಸಾಂಪಲ್ ಕೊಡೋದಕ್ಕೆ, ಸೂರ್ಯನ ಸುತ್ತ ಈಗ ಭೂಮಿ ಸುತ್ತುತ್ತಾ ಇದೆ. ಹೇಗೆ ಸುತ್ತುತ್ತಾ ಇದೆ? ಗುರುತ್ವಾಕರ್ಷಣೆ ಇದೆ, ಅದರದ್ದೇ ಆದಂಥ ಒಂದು ರಭಸ ಇದೆ, ಅದಕ್ಕೆ ರೆವಲ್ಯೂಷನ್ನು, ರೊಟೇಷನ್ನು, ಇವೆಲ್ಲ ಹೇಗಾಗತ್ತೆ ಅನ್ನೋ ವಿಚಾರ ತಿಳಿಸು. ಯಾಕೆ ಈ ಥರ ಆಗತ್ತೆ? ಯಾಕೆ ಈ ಥರ ಆಗುತ್ತೆ? ಸೂರ್ಯನ ಗುರುತು ಅದು ಹೇಗಾಗ್ತಾಯಿದೆ? ಯಾಕೆ ಭೂಮಿ ಸೂರ್ಯನ ಸುತ್ತಲೇ ಸುತ್ತಬೇಕು? ಯಾಕೆ ಬೇರೆ ಒಂದು ನಕ್ಷತ್ರದ ಜೊತೆ ಸುತ್ತುತ್ತಾ ಇಲ್ಲ? ಈ ಥರ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ವಿಜ್ಞಾನ ಉತ್ತರ ಕೊಡ್ತಾ ಇರಲಿಲ್ಲ. ಬಟ್ ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಅಬ್ಸಲ್ಯೂಟ್ ಟ್ರೂತ್ಗಳನ್ನ ಹುಡುಕ್ತಾ ಹೋಗ್ತಾ ಇತ್ತು. ಹಾಗಾಗಿ ಅಧ್ಯಯನಗಳು ತುಂಬ ಆಯಿತು. ಈಗ ಇದು ರಿಲಿಜಿಯನಲ್ಲಿ ಆಗಿರೋ ಎಕ್ಸ್ಪ್ಲೋರೇಷನ್ಗೂ ಸೈನ್ಸ್ಗಲ್ಲಿ ಆಗಿರೋ ಎಕ್ಸ್ಪ್ಲೋರೇಷನ್ಗೂ ಅಜಗಜಾಂತರ ಆಗ್ತಾ ಹೋಯಿತು. ಅಷ್ಟೊಂದು ವಿದ್ವತ್ತು, ಅಷ್ಟೊಂದು ಅಂಶಗಳು ಪ್ರಕಟಣೆ ಆಗ್ತಾ ಹೋಗ್ತಾ ಇದ್ದಾಗ ಏನಾಯಿತು, ಮನುಷ್ಯನಿಗಿರುವಂಥ ಯೋಚನಾ ಶಕ್ತಿ ತುಂಬ ನ್ಯಾರೋ ಆಗ್ತಾ ಹೋಗ್ತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಇವತ್ತಿನ ದಿನ ನೀವು ಅಗೇನ್ ಒಂದು 50 ವರ್ಷದ ಕೆಳಗಡೆ ಹೋದರೆ, ಒಂದು ಹಳ್ಳಿಗೆ ಒಬ್ಬ ಡಾಕ್ಟರು, ನಿಮ್ಮ ಪುಣ್ಯ ಆ ಮನುಷ್ಯ ದನಕ್ಕೆ ಬೇರೆ ಡಾಕ್ಟರು, ಮನುಷ್ಯರಿಗೆ ಬೇರೆ ಡಾಕ್ಟರ್ ಆಗಿದ್ರೆ ನಿಮ್ಮ ಪುಣ್ಯ. ಎಷ್ಟೋ ಹಳ್ಳಿಗಳಲ್ಲಿ ಭಾರತದಲ್ಲಿ 50-60 ವರ್ಷದ ಕೆಳಗಡೆ ದನಕ್ಕೆ ನೋಡೋ ಡಾಕ್ಟ್ರೇ ಮನುಷ್ಯರಿಗೂ ನೋಡ್ತಾ ಇದ್ದರು. ಆದರೆ ಇವತ್ತಿನ ದಿನ ENT ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಆ ಥರ ಹೋಗ್ಬಿಟ್ಟು ನನ್ನ ಹಲ್ಲು ನೋವಾಗಿದೆ ನಾನು, ಇದನ್ನು ನಾನು ನೋಡೋದಲ್ಲ. ಅವರು MBBS MD ಒಂದಷ್ಟು ಮಾಡಿ, ನನ್ನ ಪ್ರಕಾರ ಒಂದು 8 ವರ್ಷ ಓದಿರ್ತಾರೆ, 8ರಿಂದ 10 ವರ್ಷ ಓದಿರ್ತಾರೆ. 8ರಿಂದ 10 ವರ್ಷ ಓದ್ರೂ ಸಹ ಆತನಿಗೆ ಇಲ್ಲ ಹಲ್ಲು ಬಗ್ಗೆ ನಾನು ವಿಚಾರ ತಿಳಿಸ್ಲಿಕ್ಕಾಗಲ್ಲ, ಯಾಕೆಂದರೆ ನಾನು ENT ಸ್ಪೆಷಲಿಸ್ಟ್. ಈ ಥರ ಸ್ಪೆಷಲೈಸೇಷನ್ಗಳು ಆಗಿ ಒಂದು ವೆರಿ ವೆರಿ ನ್ಯಾರೋ ವಿಂಡೋ, ಅದರೊಳಗೆ ಮಾತ್ರ ನಾವು ಒಂದು ಎಕ್ಸ್ಪರ್ಟೀಸ್ ಅದನ್ನು ಬರಲಿಕ್ಕೆ ಶುರುವಾಯಿತು. ಇದು ಸೈನ್ಸಲ್ಲಿ ಆಗಿರೋವಂಥ ಆವಿಷ್ಕಾರಗಳಿಂದ ಎಷ್ಟು ಮಟ್ಟಿಗೆ ಬೆಳೀತಾ ಹೋಯಿತು ಅಂದರೆ, ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ನ್ಯಾರೋ ಆ್ಯಂಡ್ ನ್ಯಾರೋ ಆ್ಯಂಡ್ ನ್ಯಾರೋ. ವಿ ಸ್ಟಾರ್ಟ್ ಟ್ರಸ್ಟಿಂಗ್ ದ ಸಿಸ್ಟಮ್. ಮಿಕ್ಕಿದ್ದು ಬೇರೆಯವ್ರು ನೋಡ್ಕೊತಾರೆ, ಇದನ್ನು ಮಾತ್ರ ನಾನು ನೋಡ್ಕೊತೀನಿ. ಇವತ್ತಿನ ದಿನ ಆ ಡಾಕ್ಟರ್ಗೂ ಕೇಳಿ, ಆ ಡಾಕ್ಟರ್ ಒಂದು ಮಾತ್ರೆ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದರೊಳಗೆ ಏನಿರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅದನ್ನು ಶುರು ಮಾಡಬೇಕಾದ್ರೆ ಯಾರು ರಿಸರ್ಚ್ ಮಾಡಿದ್ದು ಬೇಕಾಗಿಲ್ಲ. ಅದರೊಳಗಿರೋವಂಥ ಯಾವ ಅಂಶಗಳಿದೆ, ಅದರ ಮೂಲಭೂತವಾಗಿ ಏನಿರುತ್ತೆ, ಆ ಫಂಡಮೆಂಟಲ್ಸ್ ಏನಿರುತ್ತೆ ಅನ್ನೋದು ಅದು ಬೇಕಾಗಿಲ್ಲ. ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ರಿಸರ್ಚ್ ಇರುತ್ತೆ, ಈ R&D ಇರುತ್ತೆ, ಅವ್ರದ್ದು ಫಾರ್ಮಸಿ ಇರುತ್ತೆ, ಅದರ ಈ ಸ್ಪೆಷಲೈಸೇಷನ್ಗಳಾಗ್ತಾ ಹೋಗ್ತಾ ಇರೋದ್ರಿಂದ ನಾಳೆ ದಿನ AI ಕೂಡ ಅದಿಲ್ವ, ಅದಕ್ಕೆ ಕೇಳಿದ್ರೆ ಅದು ಉತ್ತರ ಕೊಡುತ್ತೆ. ನಮ್ಗೆ ಹೇಗೆ ಕೊಡುತ್ತೆ ಅನ್ನೋದು ಅವಶ್ಯಕತೆಯೇ ಇಲ್ಲ. ಸೊ ಆ ವಾದನ ಅವನು ಮಂಡಿಸ್ತಾನೆ. ಸೊ AI ಇಂದ ದಟ್ ಈಸ್ ಯುವರ್ ನೆಕ್ಸ್ಟ್ ನ್ಯಾಚುರಲ್ ಪಾತ್, ಯು ವಿಲ್ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಇಟ್ ಅಂತ. ಈಗ ಒಂದು ನೀವು ಫಾಸ್ಟ್ ಫುಡ್, ಪಿಜ್ಜಾ ಹಟ್ ಇರ್ಬೋದು, ಡಾಮಿನೋಸ್, ಇನ್ನೊಂದು ಎಕ್ಸಾಂಪಲ್ ನನಗೆ ಬರ್ತಾ ಇರೋದು ಈಗ ಸಡನ್ ತಲೆಗೆ. ಅಲ್ಲಿ ನೋಡಿ, ಇಟ್ ಈಸ್ ಆಲ್ ಮ್ಯಾನುಫ್ಯಾಕ್ಚರ್ಡ್. ನಿಮಗೆ ಅದೊಂಥರ ಸ್ಟ್ರೀಮ್ ಲೈನ್ ಥರ ನಡೆಯುತ್ತೆ. ಸೊ ಪಿಜ್ಜಾ ಮಾಡಬೇಕಾದ್ರೆ ಆತನಿಗೆ ಎಲ್ಲವೂ ಹೇಗೆ ಮಾಡೋ ಸ್ಕಿಲ್ ಸೆಟ್ ಬೇಕಾಗೇ ಇಲ್ಲ. ಒಬ್ಬ ಮೆಷಿನ್ ಇರುತ್ತೆ, ಅದು ಆ ಹಿಟ್ಟನ್ನು ಪ್ರೆಸ್ ಮಾಡೋದಿರುತ್ತೆ, ಆ ಹಿಟ್ಟನ್ನು ಎಷ್ಟು ಹೊತ್ತು ಫರ್ಮೆಂಟ್ ಮಾಡಬೇಕು, ಯಾವ ರೀತಿ
ಮೈದಾ ಹಾಕಬೇಕು ಅಂತ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅದರ ಮೇಲೆ ಹಾಕಬೇಕಾಗಿರೋ ಸಾರ್ಸು ಅದನ್ನು ಒಂದು ಟಿನ್ನಲ್ಲೋ ಕ್ಯಾನಲ್ಲೋ ಬರುತ್ತೆ, ಅದನ್ನು ಚೆಲ್ತಾನೆ, ಅದು ಹುಯ್ತಾನೆ. ಸೊ ಹಾಗಾಗಿ ಇವೆಲ್ಲನೂ ಅವ್ರವ್ರದ್ದೇ ಆದಂಥ ಸ್ಪೆಷಲೈಸೇಷನ್ ಆದಾಗ ದ ಎಂಪ್ಲಾಯೀಸ್ ಬಿಕಮ್ ಡಿಸ್ಪೋಸಬಲ್. ಆತನಿಗೇನು ಕಲಿಯೋದು ಬೇಕಾಗಿಲ್ಲ. ನೀವು ನೆಕ್ಸ್ಟ್ ಯಾವುದಾದ್ರು ಈ ಥರ ಪಿಜ್ಜಾ ಅಂಗಡಿಗೋ ಅಥವಾ ಈ ಥರ ಚೈನ್ ಫಾಸ್ಟ್ ಫುಡ್ ಚೈನ್ಗಳಿಗೆ ಹೋಗಿದಾಗ ನೋಡಿ, ಕೇಳಿ ಮಾತಾಡಿಸಿ. ಆತ 3 ತಿಂಗಳ ಕೆಳಗಡೆ ಜಾಯ್ನ್ ಆಗಿರ್ತಾರೆ. 3 ದಿನ ಟ್ರೈನಿಂಗು, 4ನೇ ದಿನದಿಂದ ಯಾವುದೇ ಪಿಜ್ಜಾ ಹಟ್ಟಲ್ಲಿ ಹೋದ್ರೂ ಯಾವ ಥರ ಟೇಸ್ಟ್ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಬರೋವಂಥ ಪಿಜ್ಜಾ ಆತನಿಗೆ ಮಾಡೋ ಶಕ್ತಿ ಬಂದಿರುತ್ತೆ. ದಿಸ್ ಈಸ್ ದ ಪವರ್ ಆಫ್ ಇಂಡಸ್ಟ್ರಿಯಲ್ ಪೈಪ್ಲೈನ್. ನಿಮಗೆ ಒಂದು ಪೈಪ್ಲೈನ್ ರೆಡಿ ಆಗುತ್ತೆ. ಸೊ ಅದು ನೆಕ್ಸ್ಟ್ ಚಾಪ್ಟರ್, ಅದು ಪೈಪ್ಲೈನ್. ಇದು ಯಾಕೆ ಅಂದರೆ ಇದು ಆಗ್ತಾ ಇದ್ದಂಗೆ ಎಲ್ಲವೂ ಫಾಸ್ಟ್ ಟಕ್ಕ 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 ಅಂತಾಗುತ್ತೆ. ಈಗ ಇನ್ನೊಂದು ವಿಚಾರ ಹೇಳ್ತಾನೆ. 18ನೇ ಶತಮಾನದಲ್ಲಿ ಒಂದು ಪತ್ರ ಕಳಿಸಿದಾಗ 3 ವಾರದ ಮೇಲೆ ಅದು ಪತ್ರ ಬರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆತಂಕ ಆಗುತ್ತೆ. ಇನ್ನೂ ಕಳಿಸ್ಲಿಲ್ವಲ್ಲ, ಪ್ರತ್ಯುತ್ತರ ಕಳಿಸ್ಲಿಲ್ವಲ್ಲ ಅಂತ. ಅದೇ 19ನೇ ಶತಮಾನದಲ್ಲಿ ಟೆಲಿಗ್ರಾಮು 3 ದಿನದಕ್ಕಿಂತ ಹೆಚ್ಚು ತೊಗೊಂಡ್ರೆ ಏನಾಯಿತು, ಇಷ್ಟು ದಿನ ಆಯಿತು ಅಂತ ಆತಂಕ ಬೆಳೆಯುತ್ತೆ. ಈಗ 2000 ಇಸ್ವಿನಲ್ಲಿ ಒಂದು ಇಮೇಲ್ ನಿಮಗೆ ಬರಲಿಲ್ಲ 3 ಗಂಟೆ ಒಳಗಡೆ, ಯಾವ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಒಂದು ಮೇಲ್ ಕಳ್ಸೋಕ್ಕಾಗಲಿಲ್ವಾ ಅಂತ 2000 ಇಸ್ವಿನಲ್ಲಿ ಈ ಥರ ಪ್ರಶ್ನೆ ಬರುತ್ತೆ. ಇವಾಗ 2024 2025ನಲ್ಲಿ 3 ಸೆಕೆಂಡ್ಗಿನ್ನ ಜಾಸ್ತಿ ಏನಾದರೂ ಒಂದು ವೆಬ್ಸೈಟು ತೊಗೊಂಡ್ರೆ ಏನಪ್ಪ ಕೆಟ್ಟೋಗಿದೆ ಅನಿಸುತ್ತೆ. ಅಂದರೆ ನಮ್ಮ ಇಂಪೇಷನ್ಸ್ ಇದೆಯಲ್ಲ ಎಷ್ಟು ಮಟ್ಟಿಗೆ ಬದಲಾಗಿದೆ ನೋಡಿ. ಯಾಕೆ ಅಂದರೆ ಈ ಇಂಡಸ್ಟ್ರಿಯಲೈಸೇಷನಿಂದ ಈ ಥರ ಪೈಪ್ಲೈನ್ಗಳು ಮಾಡ್ತಾ ಇದ್ದಾಗ ಟಕ 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 ಅಂತ ನಿಮಗೆ ಅಗೇನ್ ಯೋಚನೆ ಮಾಡಿ ಎಷ್ಟು ಐರನ್ ಇದೆ ಅಂತ. ನಿಮಗೆ ಪ್ರತಿಯೊಂದೂ ಥಟ್ ಅಂತ ಬರೋ ಅಂಥ ಒಂದು ಸನ್ನಿವೇಶಗಳು ನಿಮ್ಮಲ್ಲಿ ಬರ್ತಾ ಇದೆ ದೈನಂದಿಕವಾಗಿ. ಆದರೂ ಕೂಡ ನಮಗೆ ಯಾರಿಗೂ ಟೈಮ್ ಇಲ್ಲ ಅಲ್ವಾ. ಇದು ಟಕ್ ಅಂತ ಬರುತ್ತೆ ವೆಬ್ಸೈಟ್. ಅವರು ನೀವು ಇದನ್ನು 1990s ಈ ಥರ ಬರುತ್ತೆ ಅಂತ ಅಂದಿದ್ದರೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕ್ವಾಲಿಟಿ ಇರುವಂಥ ಕಣ್ಣಿಗೆ ಮುದ ನೀಡುವಂಥ ಅದ್ಭುತವಾಗಿರೋ ವೆಬ್ ಪೋರ್ಟಲ್ಗಳು ಆ ಥರ ಮಾಡಬೇಕು, ಆ ಲೆವೆಲ್ ರೆಂಡರಿಂಗ್ ಮಾಡಬೇಕು ಅಂತಂದರೆ ಆಗಿನ ಕಾಲದಲ್ಲಿ ಅದನ್ನು ಊಹಿಸೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ನಮಗೆ 3 ಸೆಕೆಂಡ್ ಕೂಡ ಡಿಲೇ ಆಯಿತು ಅಂದರೆ ಇದು ಯಾಕೋ ವೆಬ್ಸೈಟ್ ಸರಿಗಿಲ್ಲ ಅಂತ ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಏಕೆಂದರೆ ಅಷ್ಟೇ ಟೈಮ್ ಇಲ್ಲ. ಸೊ ಒಂದು ಕಡೆ ಟೈಮ್ ಕೊಡಬೇಕು ಅಂತ ಇವೆಲ್ಲ ಇಂಡಸ್ಟ್ರಿಯಲೈಸೇಷನ್ ಆಗ್ತಾಯಿದೆ. ಆದರೆ ನಾವು ತುಂಬ ಬ್ಯುಸಿ ಆಗ್ತಾಯಿದ್ದೀವಿ. ಇದನ್ನು ನೀವು ಡಿಸ್ಟ್ರಾಕ್ಷನ್ ಅಂತಿರೋ, ಏಕಾಗ್ರತೆ ಇಲ್ಲದೆ ಇರೋದು ಅಂತಂತೀವೋ, ಅಥವಾ ಅದಕ್ಕೆ ಇನ್ನೊಂದಷ್ಟು ಬೇರೆ ಥರ ಬಣ್ಣಗಳು ಕೊಡ್ತೀವೋ, ಅದು ನಿಮಗೆ ಬಿಟ್ಟಿತ್ತು. ಸೊ ಆದರೆ ಈ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇರೋದ್ರಿಂದ ಏನಾಯಿತು ಅಂದರೆ ನಮ್ಮ ಎಡ್ಯುಕೇಷನ್ ಸಿಸ್ಟಮ್ ಅದರ ಮೇಲೆ ಬೇಸ್ಡ್ ಆಗ್ತಾ ಹೋಯಿತು. ಸೊ ಈ ಥರ ಒಂದು ಇಂಡಸ್ಟ್ರಿ ನಮಗೆ ಹೊಟ್ಟೆ ಪಾಡು ನಡೆಸೋದಕ್ಕೆ ಒಂದು ಇಂಡಸ್ಟ್ರಿಗೆ ಹೋಗಿ ಜಾಯ್ನ್ ಆಗಬೇಕು. ಇದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟರ್ ಹುದ್ದೆ ಆಗಿರ್ಬೋದು, ಕ್ಲರಿಕಲ್ಲು, ಅಕೌಂಟಿಂಗು. ಸೊ ನಾವು ಕಲಿಕೆ ಎಲ್ಲನೂ ಇಂಡಸ್ಟ್ರಿ ಬೇಸ್ಡ್. ಯಾಕೆಂದರೆ ಆ ಇಂಡಸ್ಟ್ರಿ ನಿಮಗೆ ದುಡ್ಡು ಕೊಡುತ್ತೆ. ಆ ದುಡ್ಡಿಂದ ನೀವು ಸಂಸಾರ ನಡೆಸಿ ಸುಖವಾಗಿ ಆಗಿರ್ಬೋದು ಅನ್ನೋ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗ್ತಾ ಹೋಯಿತು ಸಮಾಜದಲ್ಲಿ. ಈಗ ಇದರಿಂದ ನಾನು ಹಾಳಾಗ್ತಾ ಇದ್ದೆ, ಇದನ್ನು ನೆಗೆಟಿವ್ ಆಗಿ ಅಂತ ಈ ಪುಸ್ತಕದಲ್ಲಿ ಏನು ಹೇಳ್ತಾ ಇಲ್ಲ ಆ ಥರ. ದಿಸ್ ಇಸ್ ಜಸ್ಟ್ ಅನ್ ಅಬ್ಸರ್ವೇಷನ್. ಅದನ್ನು ನೀವು ಅದನ್ನು ಒಂದು ರೀತಿಯಲ್ಲಿ ಯೋಚನೆ ಮಾಡೋಕ್ಕಾದ್ರೆ, ಕಮ್ಮಾರರು ಕುಂಬಾರರು ಒಂದು ಹಳ್ಳಿನಲ್ಲಿ ಇದ್ದರು. ಅವರು ಪ್ರತ್ಯೇಕವಾಗಿ ಅವರೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಬರೀ ದುಡ್ಡಿರೋರಿಗೆ, ಒಂಥರ ಅಧಿಕಾರದ ಸ್ಥಾನದಲ್ಲಿರೋರಿಗೆ ಅಂಥವ್ರಿಗೆ ಮಾತ್ರ ಸಿಗ್ತಾಯಿತ್ತು ಚಪ್ಪಲಿ. ಊರಲ್ಲಿರೋರೆಲ್ಲ ಹಾಕೋತಾ ಇರಲಿಲ್ಲ. ಏನು ಒಂದು 2% 3% ಜನ ಹಾಕ್ಕೊತಾ ಇದ್ರೆ ಹೆಚ್ಚು. ಆದರೆ ಇಂಡಸ್ಟ್ರಿಯಲೈಸೇಷನ್ ಆದಾಗ ಪ್ರತಿಯೊಬ್ಬ ಕೂಡ ಚಪ್ಪಲಿ ಕೊಂಡ್ಕೊಳ್ಳೋ ರೀತಿಯಲ್ಲಿ ಆಯಿತು ಅಲ್ವಾ. ಸೊ ಇಂಡಸ್ಟ್ರಿಯಲೈಸೇಷನಿಂದ ಒಂದು ಲಕ್ಸುರಿ ಕಮೋಡಿಟಿ ಆಗ್ತಾ ಹೋಗುತ್ತೆ. ಆ ಥರ ಒಂದಷ್ಟು ಚರ್ಚೆಗಳು, ವಿಚಾರಗಳು ಮಾತಾಡಿಕೊಂಡು ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಅಂದರೆ ವಿದ್ಯುತ್ ಬರಬೇಕು, ವಿದ್ಯುತ್ತಿಂದ ಏನೇನಾಯಿತು ಬದಲಾವಣೆಗಳಾಯಿತು ಅದನ್ನೊಂದಷ್ಟು ಹೇಳಿಕೊಂಡು ಅದರಿಂದ ನಿಧಾನಕ್ಕೆ ಹಿ ವಿಲ್ ಡ್ರಿಫ್ಟ್ ಟುವರ್ಡ್ಸ್ ಮಾಸ್ ಕಮ್ಯುನಿಕೇಷನ್. ಮಾಸ್ ಕಮ್ಯುನಿಕೇಷನಲ್ಲಿ ನನಗೆ ಟಕ್ಕಂತ ನಾಪಕ ಬಂದಿದ್ದು ಯಾವುದು ಅಂದರೆ, ನೀವು ಈ ಸಿನಿಮಾ ನೋಡಲಿಲ್ಲ ಅಂದರೆ ದಯವಿಟ್ಟು ನೋಡಿ, ಕಿಂಗ್ಸ್ ಸ್ಪೀಚ್ ಅಂತ. ಇದು ನಡೆದಿದ್ದಂಥ ಕತೆ. ಯಾರೋ ಇವತ್ತಿನ ನಿಮ್ಮ ಕ್ವೀನ್ ಎಲಿಜಬೆತ್ ಅವರ ತಂದೆ ಅಥವಾ ಕಿಂಗ್ಸ್ ಚಾರ್ಲ್ಸ್ ಅವರ ತಾತನ ಕತೆ, ಕಿಂಗ್ಸ್ ಸ್ಪೀಚ್ ದಯವಿಟ್ಟು ನೋಡಿ. ಅದರೊಳಗೆ
ಒಂದು ರೇಡಿಯೋನಲ್ಲಿ ಹೋಗಿ ಹೇಳಬೇಕಾಗಿರುತ್ತೆ ಲೈವ್ ನ್ಯೂಸ್. ಈಗ ಪ್ರಿಂಟ್ ಮೀಡಿಯಾನಲ್ಲಿ ನಿಮಗೇನಾಗುತ್ತೆ ಅಂದರೆ ಲೈವ್ ಇರಲ್ಲ, ಒಂದು ಪ್ರಿಂಟ್ ಮಾಡಿಕೊಂಡು ಸರ್ಕ್ಯುಲೇಟ್ ಆಗ್ತಾ ಇತ್ತು, ಒಂದು ವಿಚಾರಗಳೆಲ್ಲನೂ ಅಧ್ಯಯನಗಳಾಗಿ ಸರ್ಕ್ಯುಲೇಟ್ ಆಗ್ತಾಯಿತ್ತು. ಆದರೆ ಲೈವ್ ಬಂದಾಗ ಅದರ ಮಜಾನೇ ಬೇರೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಂದನ ಕಾರ್ಯಕ್ರಮ ಅಂತ ಬರೋದು ರೇಡಿಯೋನಲ್ಲಿ. ನಂದನ ಕಾರ್ಯಕ್ರಮದ ಆಲ್ ಇಂಡಿಯಾ ರೇಡಿಯೋನಲ್ಲಿ ನಂದನ ಕಾರ್ಯಕ್ರಮ ಅಂತ ಚಾಪ್ಟರು ಕನ್ನಡದಲ್ಲಿ. ಆವಾಗ ಏನು ಅಂದರೆ ಅದನ್ನು ಇಂಟ್ರ್ಯಾಕ್ಟಿವ್ ಮಾಡೋದು, ಒನ್ ವೇ ಅಲ್ವಾ, ಅದು ರೇಡಿಯೋ ಬ್ರಾಡ್ಕಾಸ್ಟ್ ಆಗೋದು ರೇಡಿಯೋ ವೇವ್ಸಲ್ಲಿ ನಾವು ಕೇಳ್ತಾ ಇದ್ವಿ. ಪ್ರತಿಯೊಂದು ಮನೆಯಲ್ಲೂ ಟ್ರಾನ್ಸಿಸ್ಟರ್ಗಳಿರೋದು, ಅದರಿಂದ ಕೇಳ್ತಾ ಇದ್ವಿ ಆ್ಯಂಟನ ಇಟ್ಕೊಂಡು. ಅದನ್ನು ಇಂಟ್ರಾಕ್ಟಿವ್ ಮಾಡೋದಕ್ಕೆ ಏನು ಮಾಡೋದು, ಪತ್ರಗಳು ಬರಿತಾ ಇದ್ವಿ, ನಮ್ಗೆ ಈ ರೀತಿ ಹಾಡಬೇಕು ಅಂತ ಅವ್ರು ಹೇಳೋರು, ಹುಬ್ಬಳ್ಳಿಯಿಂದ ಇಂತಿಂದವರು ಈ ಥರ ಈ ಗೀತೆಯನ್ನು ಕೇಳಿದ್ದಾರೆ, ಪ್ರಸಾರ ಮಾಡ್ತೀವಿ. ದಟ್ ವಾಸ್ ಅನ್ ಇಂಟ್ರಾಕ್ಷನ್ ದಟ್ ದೇ ಸ್ಟಾರ್ಟೆಡ್. ಸೊ ಇಫ್ ಯು ಥಿಂಕ್ ಅಬೌಟ್ ಇಟ್, ರೈಟಿಂಗಿಂದ ಆಗಿರ್ಬೋದು, ಪುಸ್ತಕಗಳಿಂದ ಆಗಿರ್ಬೋದು, ಅದಾದಮೇಲೆ ರೇಡಿಯೋಯಿಂದ ಆಗಿರ್ಬೋದು, ಟೆಲಿವಿಷನಿಂದ ತಿರ್ಗಾ ಥಟ್ ಅಂತ ನಿಮ್ಗೆ ವಿಚಾರ ಬರ್ತಾ ಇದೆ ಒಂದು. ಎರಡನೇದು ಅದರೊಳಗೆ ಇಂಟರಾಕ್ಷನ್ನ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನೀವು ಇತ್ತೀಚೆಗೆ ಬಂದಿರೋಂಥ ಸಿನಿಮಾ ಕಾಂತಾರ ಸಿನಿಮಾ ನೋಡಿ, ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಏನು ಅದ್ಭುತವಾಗಿದೆ. ಒಂಥರ ಏನೋ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಸ್ಪಿರಿಚುಯಾಲಿಟಿಗೋ ಏನೋ ತೊಗೊಂಡೋಗುತ್ತೆ. ಅದು ಎಲ್ಲಿ ತೊಗೊಂಡೋಗುತ್ತೆ ಗೊತ್ತಾ, ಆ್ಯಕ್ಟರ್ ಹೀಗೆ ಕೈಯೆಲ್ಲ ಹೀಗೆ ಅಲುಗಾಡ್ಸೋದು ತಲೆಲ್ಲ, ಅದಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲಿರೋವಂಥ ಸೈಡ್ ಆ್ಯಕ್ಟರ್, ದಯವಿಟ್ಟು ಗಮನಿಸಿದನ, ಪಕ್ಕದಲ್ಲಿರೋ ಸೈಡ್ ಆ್ಯಕ್ಟರ್, ಅದು ಯಾವುದೋ ಒಂದು ಪೊಲೀಸ್ ಒಬ್ಬರು ಇರ್ತಾರೆ, ಆತ ಕೂಡ ಭಯದಲ್ಲಿ ಭಕ್ತಿನಲ್ಲಿ ಒಂದು ಕೈ ಮುಗಿಯೋದು. ಆ ಸನ್ನಿವೇಶ ನೋಡಿದಾಗ ಯು ಫೀಲ್ ಮೋರ್ ಕನೆಕ್ಟೆಡ್ ಬಿಕಾಸ್ ಹೀ ಈಸ್ ಅನ್ ಅಬ್ಸರ್ವರ್. ಸರಿನಾ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 1958 ಆ ಮನುಷ್ಯನ ಹೆಸರು ಮರ್ತೋಗ್ಬಿಟ್ಟೆ, ಎಲ್ಲೋ ಬರ್ಕೊಂಡಿದ್ದೆ ಅನ್ಸುತ್ತೆ, ಚಾರ್ಲ್ಸ್ ಡಗ್ಲಸ್ ಇರಬೇಕನ್ಸುತ್ತೆ, ಚಾರ್ಲ್ಸ್ ಡಗ್ಲಸ್. ಆತ ಲಾಫ್ ಬಾಕ್ಸ್ ಅಂತ ಶುರು ಮಾಡಿದ. ಸೊ ಈಗ ಈ ಒಂದು ಕಾಮಿಡಿ ಸೀರೀಸ್ಗಳನ್ನ ನೋಡಬೇಕು, 1958 ಮಾಡಿರೋದು ನೋಡಿ. ಮಾಡಬೇಕಾದ್ರೆ ಆಡಿಯನ್ಸ್ ರೀತಿಯಲ್ಲಿ ನಗೋ ರೀತಿಯಲ್ಲಿ ಮಾಡೋ ಅಂಥ ಒಂದು ಸಿಸ್ಟಮ್ನ ಆತ ತಂದ. ಸೊ ದ ಇಂಟ್ರಾಕ್ಟಿವಿಟಿ ಕ್ರಿಯೇಟೆಡ್. ಸೊ ನಮ್ಮ ಜೊತೆ ಇನ್ನೊಂದಷ್ಟು, ನಾನು ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು, ನನ್ನ ಜೊತೆ ಒಂದು 10-6 ಜನ ಕೂತ್ಕೊಂಡು ನಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್, ಆ ಇಂಟ್ರಾಕ್ಟಿವಿಟಿನ ತಂದಿದ್ದಾಯಿತು. ಮಾಸ್ ಮೀಡಿಯಾನಲ್ಲಿ ಶುರು ಆಗ್ತಾ ಹೋಯಿತು, ನ್ಯೂಸ್ಗಳು ಬರಲಿಕ್ಕೆ ಶುರುವಾಯಿತು, ವಾರ್ತೆಗಳು. ಸೊ ವಾರ್ತೆಗಳು ಅಷ್ಟೇ, ಮುಂಚೆ 7ರಿಂದ 7:15 ಅಷ್ಟೊತ್ತಿಗೆ ಕನ್ನಡ ನ್ಯೂಸ್ ಬರೋದು, ಒಂದು ಬರೋದು. ಈಗ ವಾರ್ತೆಗಳಿಗೆ 20 ಚಾನಲ್ ಆಯಿತಾ. ಅದರೊಳಗೆ ಹಲವಾರು ಭಾಷೆಗಳು ಬೇರೆ, ವರ್ಲ್ಡ್ ನ್ಯೂಸ್ ಬೇರೆ, ಲೋಕಲ್ ನ್ಯೂಸ್ ಬೇರೆ, ಈ ಥರದ್ದೆಲ್ಲ ಮಾಡಿಕೊಂಡು ನ್ಯೂಸ್ ಪೇಪರ್ಗಳು ಮಾಡಿಕೊಂಡು ಸಾವಿರಾರು ಇಂಟರ್ನೆಟ್ ವೆಬ್ಸೈಟ್ಗಳು. ಈಗ 30 ಸೆಕೆಂಡಲ್ಲಿ ಇವತ್ತಿನ ದಿನ ಏನೇನಾಯಿತು ಅಂತ ಹೇಳೋವಂಥ ಒಂದು ವಿಧಾನ. ಯಾಕೆಂದರೆ ಅಗೇನ್ ನಮ್ಮ ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗ್ತಾ ಹೋಗ್ತದೆ. ನಾವು ಐರಾನಿಕಲಿ ಅಗೇನ್ ನಮಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಕೆಲಸ ಇಲ್ಲದೆ ಇವೆಲ್ಲ ಹೊಸತನ ಟೈಮ್ ವಾಪಸ್ ಕೊಡ್ತಾ ಇದ್ರು ನಾವು ಬೇರೆ ಬೇರೆ ಕೆಲಸಗಳನ್ನ ಹುಡ್ಕೊತಾ ಇದ್ದೀವಿ. ಹಳೆ AI ಬಂದಾಗಲೂ ಒಂದಷ್ಟು ಕೆಲಸಗಳು ಕಳ್ಕೊತೀವಿ, ಅಂದರೆ ಬೇಕಾಗೇ ಇರಲ್ಲ ಮಾಡೋದು. ಆದ್ರೂ ನಾವು ಬ್ಯುಸಿಯಾಗಿರಬಹುದೇನೋ ಅಲ್ವಾ? ಯಾಕೆಂದರೆ ಇಲ್ಲಿವರೆಗೂ ಆಗಿರೋ ಬದಲಾವಣೆಗಳಲ್ಲಿ ನಮಗೆ ಟೈಮ್ ವಾಪಸ್ ಬಂದ್ರೂ ನಾವು ಆ ಟೈಮ್ನ ಉಪಯೋಗಿಸೋಕ್ಕೆ ನಾವು ಇನ್ನೂ ಬ್ಯುಸಿ ಆಗ್ತಾಯಿದ್ದೀವಿ. ಈ ಥರ ಬ್ಯುಸಿ ಆಗ್ತಾನೇ ಇದ್ದ ಮೇಲೆ ನಾಳೆ AI ಬಂದು ಒಂದಷ್ಟು ಕೆಲಸಗಳು ತಾನೇ ಮಾಡಿದ್ರೂ ನಾವು ಇನ್ನೂ ಬ್ಯುಸಿ ಆಗಿದ್ದೇ ಇರ್ತೀವಿ ಅಂತ, ಅದು ಒಂದು ವಾದ ಇರಬಹುದು. ಅಥವಾ ಬ್ಯುಸಿ ಆಗದೇ ಇರ್ಬೋದಾ ಅಂತಲೂ ನೋಡ್ಬೋದು. ಅದು ಇನ್ನು ಮುಂದಿನ ಚಾಪ್ಟರ್ಗಳಲ್ಲಿ ಓದಿದಾಗ ಮಾತಾಡ್ಕೊಂಡು ಹೋಗ್ಬೋದು. ಬಟ್ ಏನು ಅಂದರೆ, ಈ ಮಾಸ್ ಮೀಡಿಯಾ ಬಂದಾಗ ಏನಾಯಿತು, ಒಂದು ಸಖತ್ ಬದಲಾವಣೆ ಏನಾಯಿತು ಗೊತ್ತಾ? ಇಲ್ಲಿ ನಮ್ಮ ದೃಷ್ಟಿಕೋನ ನಮ್ಮ ಕಡೆಯಿಂದ ಇಟ್ಸ್ ನಾಟ್ ಡೈರೆಕ್ಟ್ ಎನಿಮೋರ್. ನನ್ನ ದೃಷ್ಟಿಕೋನದಿಂದ ನಾನು ಜಗತ್ತನ್ನು ನೋಡೋದನ್ನು ನಿಲ್ಲಿಸಿ ಬೇರೆಯವ್ರು ಏನು ಅನ್ಕೊತಾರೆ ಅನ್ನೋ ವಿಚಾರದಲ್ಲೇ ನಾವು ನಡೀತಾ ಇರೋದು. ಇವತ್ತಿನ ದಿನ ನನಗೇನು ಬೇಕೋ ಅನ್ನೋದು ನನಗೊಂದು ಸರಿ ಒಂದು ಐಡಿಯಾ ಬರುತ್ತೆ. ಬಟ್ ಇಮ್ಮಿಡಿಯೇಟಾಗಿ ನಾನು ಏನು ಹೋಗ್ತೀನಿ, ಅಮೆಝಾನ್ಗೋ ಅಥವಾ ಇನ್ನೊಂದು ಯಾವುದೋ ವೆಬ್ಸೈಟ್ಗೆ ಹೋಗ್ತೀನಿ, ಅದರದ್ದು ಸ್ಟಾರ್ ರೇಟಿಂಗ್ ನೋಡ್ತೀನಿ, ಎಷ್ಟು ಜನ ರಿವ್ಯೂ ಬರೆದಿದ್ದಾರೆ ಅಂತ ನೋಡ್ತೀನಿ. ಸೊ ಅವರ ದೃಷ್ಟಿಕೋನಗಳು ನನಗೆ ಮುಖ್ಯ ಆಗುತ್ತೆ ನಂದಕ್ಕಿಂತ. ಅವರೆಲ್ಲ ಸರಿಗಿದೆ ಅಂತ ಹೇಳಿದ ಮೇಲೆ ನಾನು ಅದನ್ನು ತೊಗೊತೀನಿ. ಸೊ ಹಾಗಾಗಿ ಈಗ ಅಡ್ವರ್ಟೈಸಿಂಗ್ ಬಂತು. ಟಿ ವಿನಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಇನ್ನೊಂದು ತುಂಬ ಚೆನ್ನಾಗಿರೋದು ಹೇಳ್ತೀನಿ, ಅದನ್ನು ಕೇಸ್ ಸ್ಟಡಿಗಳು ಕೂಡ ಮಾಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಬಂದಾಗ ನೀವು ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇಲ್ಲ, ಅಡ್ವರ್ಟೈಸ್ಮೆಂಟ್ ಪ್ರಾಬ್ಲಮ್ನ ತೋರಿಸ್ತಾ ಇದ್ದಾರೆ. ಪ್ರಾಬ್ಲಮ್ನ ತೋರಿಸಿ ಅದಕ್ಕೆ ಸೊಲ್ಯೂಷನ್. ಆ್ಯಂಡ್ ಹಲವಾರು ಕಡೆ ಇಲ್ಲದೇ ಇರೋ ಪ್ರಾಬ್ಲಮ್ನ ಕೂಡ
ಸೃಷ್ಟಿ ಮಾಡಿ, ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಆ ಪ್ರಾಡಕ್ಟ್ನ ಉತ್ತರ ರೂಪದಲ್ಲಿ ಕೊಟ್ಟಿರೋವಂಥದ್ದು. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಇಂಡಿಯಾನಲ್ಲಿ ಇವತ್ತಿನ ಜನ್ಜಿ ಅವ್ರಿಗೆ ಗೊತ್ತಾಗಲ್ಲ, ಯೂಟ್ಯೂಬಲ್ಲಿ ನೋಡಬೇಕು. ನನ್ನಂಥವರು ವಯಸ್ಸಾಗಿರೋರ್ಗೆ ನೋಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಹೇಳ್ತಾರೆ, ಫೇರ್ ಆ್ಯಂಡ್ ಲವ್ಲಿ ಅಂತ ಶುರುವಾಯಿತು. ಅದು ಹಲವಾರು ಕಡೆನೂ ಆಯಿತು, ನನಗೆ ಗೊತ್ತಿಲ್ಲ, ನಾನು ಇಂಡಿಯಾನಲ್ಲಿ ಆಗಿರೋದ್ರಿಂದ, ಹುಟ್ಟು ಬೆಳೆದಿರೋದ್ರಿಂದ ಐ ನೋ ದಿಸ್ ಎಕ್ಸಾಂಪಲ್. ಕಪ್ಪುಗಿದ್ದರೆ ಸಮಸ್ಯೆ ಅನ್ನೋದು ಸಮಸ್ಯೆನೇ ಗೊತ್ತಿರಲಿಲ್ಲ. ಇವರು ಕಪ್ಪಗಿರೋ ಹೆಣ್ಣುಮಕ್ಕಳನ್ನ ಯಾರು ಗಮನಿಸೋದಿಲ್ಲ ಅನ್ನೋದನ್ನು ಶುರು ಮಾಡಿ ಅದನ್ನು ಫೇರ್ ಸ್ಕಿನ್ ಮಾಡಬೇಕು ಅಂತ ಒಂದು ಪ್ರಾಡಕ್ಟ್. ಸೊ ಪ್ರಾಬ್ಲಮ್ ಇಲ್ಲದೆ ಇರೋದನ್ನು ಪ್ರಾಬ್ಲಮ್ ಸೃಷ್ಟಿ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡೋದು ಶುರು ಮಾಡ್ತಾರೆ. ಈಗ ಕೂದಲಿಲ್ಲದೆ ಇರೋರಿಗೆ ಕೂದಲು ಬರಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ, 4 ಜನ ಜೊತೆ ಮಾತಾಡೋಕ್ಕಾಗಲ್ಲ, ಈ ಥರ ಪರ್ಸೆಪ್ಷನ್ಗಳನ್ನ ಬೆಳೆಸ್ತಾ ಹೋದರು. ಇದರಿಂದ ಜನರು ಕೇರ್ ಮಾಡಲಿಲ್ಲ ಅಂತಲ್ಲ. ಆವಾಗ ನನಗೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಕೂದಲು ಇಲ್ಲ ಅಂದರೆ ನಿಮಗೆ ಗೌರವ ಜನ ಕೊಡ್ತಾರೆ, ಇಟ್ಸ್ ಅಟ್ ದ್ಯಾಟ್. ನೋ, ಜನ ಕೊಡಲ್ಲ. ಯಾಕೆಂದರೆ ಈ ಥರ ಆ್ಯಡ್ಗಳು ಅಥವಾ ಕಪ್ಪಗಿರೋರು ಈ ಥರದ್ದೆಲ್ಲನೂ ನೀವು ಹೇಳ್ಕೊಂಡು ಹೋಗಿ ಸಮಾಜದಲ್ಲಿ ಯು ಆರ್ ಇಂಡ್ಯೂಸಿಂಗ್ ದಟ್ ಥಾಟ್ ಪ್ರೊಸೆಸ್. ಅದು ಮಾಸ್ ಮೀಡಿಯಾನಲ್ಲಿ ಬರೋಕ್ಕೆ ಶುರುವಾಯಿತು. ಒಂದು ಪರ್ಸೆಪ್ಷನ್, ಒಂದು ದೊಡ್ಡ ಗುಂಪಿನ ಯೋಚನಾ ಶಕ್ತಿನ ಬದಲಾವಣೆ ಮಾಡೋವಂಥ ಶಕ್ತಿ ಮಾಧ್ಯಮಗಳಿಗೆ ಬಂತು. ಅದರಿಂದ ಈ ಥರ ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳು ಇವೆಲ್ಲ ಬರಲಿಕ್ಕೆ ಶುರುವಾಯಿತು. ಸೊ ಈ ದೃಷ್ಟಿಕೋನ ಯಾವ ರೀತಿ ಬದಲಾಗಿದೆ ಅಂತಂದರೆ, ಇನ್ನೊಂದು ಲಾಸ್ಟ್ ಹೇಳಲಿಕ್ಕೆ ಬರ್ತೀನಿ, ಅದನ್ನು ಕವರ್ ಮಾಡ್ತೀನಿ ಪುಸ್ತಕದಲ್ಲಿ. ನನ್ನ ಫ್ರೆಂಡ್ ಒಬ್ಬ ಹೇಳೋನು, ನಮ್ಮ ತಂದೆ ತುಂಬ ಫಿಟ್ನೆಸ್ ಫ್ರೀಕ್ ಕಣ, ಬೆಳಗ್ಗೆ ಎದ್ಬಿಟ್ಟು 5:15 ಎಲ್ಲ ಟಿ ವಿ ಚಾನಲಲ್ಲೂ ಬರೋ ಯೋಗಾನ, ಎಕ್ಸಸೈಸ್ಗಳನ್ನ ಅವನ್ನೆಲ್ಲ ನೋಡ್ತಾರೆ ಅಂತ. ಸೊ ಇವಾಗ ಏನಾಯಿತು, ಮಾಧ್ಯಮಗಳು ಬಂದಮೇಲೆ ಇಟ್ಸ್ ನಾಟ್ ಅಬೌಟ್ ಕುಕ್ಕಿಂಗ್, ಇಟ್ಸ್ ಅಬೌಟ್ ವಾಚಿಂಗ್ ಕುಕ್ಕಿಂಗ್. ಅಡುಗೆ ಮಾಡೋದನ್ನು ತೋರಿಸೋದನ್ನು ನೋಡ್ತೀವಲ್ಲ, ಅದೇ ಎಂಟರ್ಟೈನ್ಮೆಂಟ್. ಅಡುಗೆ ಮಾಡೋದು ಎಂಟರ್ಟೈನ್ಮೆಂಟಿಂದ ಅದನ್ನು ನೋಡೋದು ಎಂಟರ್ಟೈನ್ಮೆಂಟ್ ಆಗೋಯ್ತು. ಸೊ ಈಗ ಈ ASMR ಅಂತ ಎಲ್ಲ ಬರುತ್ತೆ, ಗಡ್ಡ ಕೆರ್ಕೊಳ್ಳೋದು ಅದು ಎಂಟರ್ಟೈನ್ಮೆಂಟ್, ಅದನ್ನು ನೋಡೋದು. ಅವನು ಗಡ್ಡ ಬಿಟ್ಬಿಟ್ಟಿರ್ತಾನೆ ಇಷ್ಟುದ್ದ, ಆದರೆ ಆ ಗಡ್ಡ ಕೆರ್ಕೊಳ್ಳೋದು ನೋಡೋದು ಎಂಟರ್ಟೈನ್ಮೆಂಟ್. ಸೊ ಮಾಸ್ ಮೀಡಿಯಾದಿಂದ ಸೈಕಲಾಜಿಕಲ್ ಎಫೆಕ್ಟ್, ನಿಮಗೆ ನಾನು ಹೇಗಾದರೂ ಇದ್ರೂ ಪರವಾಗಿಲ್ಲ, ನಾನು ನೋಡೋದು ಚೆನ್ನಾಗಿರಬೇಕು ಅನ್ನೋದು ಬರ್ತಾಯಿದೆ. ಇವತ್ತಿನ ದಿನ AI ಮನುಷ್ಯ ಮಾಡೋದಕ್ಕಿಂತ ಅದ್ಭುತವಾಗಿ ಆಲ್ಮೋಸ್ಟ್ ಕ್ಲೋಸ್ ಟು $0 ಅಥವಾ ದುಡ್ಡು ತುಂಬ ಚೀಪಾಗಿ ಮಾಡೋ ಅಂಥ ಶಕ್ತಿ. ಈಗ ಪ್ರಿಂಟಿಂಗ್ ಪ್ರೆಸ್ಸಲ್ಲೇ ಒಂದು ಚೀಪಾಗಿ ಮಾಡೋ ಶಕ್ತಿ ಬಂತು ಅಂದರೆ, ಇಂಡಸ್ಟ್ರಿಯಲೈಸೇಷನಿಂದ ಒಂದಷ್ಟು ಪ್ರಾಡಕ್ಟ್ಗಳನ್ನ ಚೀಪಾಗಿ ಮಾಡ್ಬೋದು ಅಂತ ಶಕ್ತಿ ಬಂತು ಅಂದರೆ, AI ಬಂದ ಮೇಲೆ ಅಂತನೂ ವೆರಿ ಮಚ್ ಝೀರೋ. ಇವತ್ತು ನೋಡಬೇಕು, ಓ ಅಂದರೆ ಟೋ ಇಂಗ್ಲೀಷ್ ಬರಲ್ಲ, ಇಮೇಲ್ಗಳು ಕಳಿಸಿದಾಗ ಶೇಕ್ಸ್ಪಿಯರ್ ಇಂಗ್ಲೀಷಲ್ಲಿ ಕಳಿಸ್ತಾರೆ ಜನ. ಯಾಕೆ? AI ಬಂದ ಮೇಲೆ ಅವರಿಗೆ ಮಟ್ಟಿಗೆ ಬದಲಾವಣೆ ಆಗ್ತಾಯಿದೆ. ಸೊ ಈಗ ವಿ ಆಲ್ ಎಕ್ಸ್ಪೆಕ್ಟ್ ಅ ಗುಡ್ ಕ್ವಾಲಿಟಿ, ಗುಡ್ ಫಾರ್ಮ್ಯಾಟೆಡ್ ಇಮೇಲ್. ಅದೇ ರೀತಿಯಲ್ಲಿ ಗುಡ್ ಕ್ವಾಲಿಟಿ, ಗುಡ್ ಫಾರ್ಮ್ಯಾಟೆಡ್ ಇಮೇಜಸ್ಗಳು. ಸೊ ನಮ್ಮ ಕಣ್ಣಿಗೆ ಅಂಥವೇ ಬೇಕು. ಸ್ವಲ್ಪ ರೆಸಲ್ಯೂಷನ್ ಕಡಿಮೆ ಆಯಿದ್ರು ಅಂದರೆ ನಾವು ಒಪ್ಪಲ್ಲ ಈಗ. ಸೊ AIಯಿಂದ ಆ ಬದಲಾವಣೆಗಳು ಬರುತ್ತೆ ಅಂತ ಹೇಳ್ತಾ, ಇದೇ ರೀತಿ ಸಾಕಷ್ಟು ವಿಚಾರಗಳು, ನಾನಂತೂ ತುಂಬ ಖುಷಿಪಟ್ಟು ಓದದಂಥ ಚಾಪ್ಟರು ಈ ಸೆಗ್ಮೆಂಟಲ್ಲಿ, ಪಾರ್ಟ್ 3ನಲ್ಲಿ ವಿಜ್ಞಾನದ ಬಗ್ಗೆ, ಸೈನ್ಸ್ ಬಗ್ಗೆ ತುಂಬ ಚೆನ್ನಾಗಿದೆ. ಈಗ ಅಟೆನ್ಷನ್ ಸ್ಪ್ಯಾನ್ ಬಗ್ಗೆ ಇಷ್ಟು ಮಾತಾಡಿದ್ವಲ್ಲ, ನನಗೆ ಗೊತ್ತಿಲ್ಲ ಎಷ್ಟು ಜನ ನಾನು ಶುರು ಮಾಡಿದ 30 ಸೆಕೆಂಡಲ್ಲೇ ಡ್ರಾಪ್ ಆಫ್ ಆಯಿತು ಅಂತ. ಇನ್ನು ಹಲವಾರು ಜನ ಇದ್ದಾನೆ, ಒಂದಷ್ಟು ಸರ್ಕ್ಯುಲೇಟ್ ಆಗುತ್ತಲ್ಲ, ಅವ್ರು ತಿರ್ಗಾ ಇವನು ಇದನ್ನು ಮಾತಾಡ್ತಾ ಏನಂತ ನೋಡೇ ಇರಲ್ಲ, ಯಾಕೆಂದರೆ ಇಷ್ಟುದ್ದ ಮಾತಾಡ್ತೀನಿ ಅಂತ. ಯಾಕೆಂದರೆ ಅಟೆನ್ಷನ್ ಸ್ಪ್ಯಾನ್ ನಮಗೆ ತುಂಬ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಇವಾಗ ನೋಡಿ, ಮೊಬೈಲ್ ಫೋನಲ್ಲಿ ಮುಂಚೆ ಎಲ್ಲ ವೀಡಿಯೋಗಳನ್ನು ಹಿಂಗೆ ಶೂಟ್ ಮಾಡೋರು ಅಡ್ಡಡ್ಡ. ಬಟ್ ಮೊಬೈಲ್ ಫೋನ್ಗಳು ಉದ್ದುದ್ದ ಇರೋದ್ರಿಂದ ನಾವು ಹಿಂಗೆ ಇಟ್ಕೊಂಡು ನೋಡೋಕ್ಕೆ, ಕೈಯಲ್ಲಿ ಇಟ್ಕೊಂಡು ನೋಡೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಇವತ್ತಿನ ದಿನ ಕ್ಯಾಮ್ರಾಗಳು ಹಿಂಗೆ ಇಟ್ಕೊಂಡ್ಮೇಲೆ ಎಲ್ಲ ಶಾರ್ಟ್ ವೀಡಿಯೋಸ್, ಇಫ್ ಯು ಥಿಂಕ್ ಅಬೌಟ್ ಇಟ್, ಎಲ್ಲ ಶಾರ್ಟ್ ವೀಡಿಯೋ, ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು, ಟಿಕ್ಟಾಕ್ ವೀಡಿಯೋ ಇರ್ಬೋದು, ಯೂಟ್ಯೂಬ್ ಶಾರ್ಟ್ ವೀಡಿಯೋಸ್ ಇರ್ಬೋದು, ಪ್ರತಿಯೊಂದೂ ವರ್ಟಿಕಲ್. ಏಕೆಂದರೆ ಹೀಗೆ ಇಟ್ಕೊತೀವಿ, ಟಕ 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 ಅಂತ ಸ್ವೈಪ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಅಟೆನ್ಷನ್ ಸ್ಪ್ಯಾನ್ ಅಷ್ಟೇ ಇರೋದು. ಒಂದು ದೊಡ್ಡ ವಿಚಾರನ ಕೂಡ 5 ಸೆಕೆಂಡಲ್ಲಿ ನಿಮ್ಮ ಮನಸ್ಸಿಗೆ ಮುಟ್ಟಲಿಲ್ಲ ಅಂದರೆ ಟಕ್ ಅಂತ ಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಒನ್ ಹೋಗ್ತೀವಿ. ಸೊ ಆ ಸರ್ಫೇಸ್ ಲೆವೆಲಲ್ಲಿ ನಾವು ಅನಲೈಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ನಾನು ವರ್ಟಿಕಲಾಗೇ ಇಟ್ಟಿದ್ದೀನಿ, ಅದಕ್ಕೋಸ್ಕರನೇ. ಸೊ ಸುಲಭವಾಗಿ ನೋಡ್ಬೋದು ಅಂತ. ಆದರೆ ಎಷ್ಟು ಲೆಂತ್ ಹೋಯ್ತೋ ಗೊತ್ತಿಲ್ಲ, ವೀಡಿಯೋ ಮಾತಾಡ್ತಾ ಇದ್ದೀನಿ.
ಏನೇನು ಹೇಳಬೇಕೋ ಅವನ್ನೆಲ್ಲ ಹೇಳ್ತಾನೆ. ಯಾಕಂದರೆ ಇಷ್ಟು ಪುಸ್ತಕ ಇವನು ಬರೆದಿರೋ ಪುಸ್ತಕನೇ ಒಂದಷ್ಟು ಕಲೆಕ್ಷನ್ನು, ಇಡೀ ಏನು ಮನುಕುಲದಲ್ಲಿ ನಡೆಯುವಂಥ ವಿಚಾರಗಳನ್ನೆಲ್ಲ 300 ಪೇಜಲ್ಲಿ ಬರ್ತಿದ್ದಾನೆ. ಅದೇ ಕಂಪ್ರೆಸ್ಡ್ ಫಾರ್ಮ್ಯಾಟು. ಅದನ್ನು ನಾನು ವಿಶ್ಲೇಷಣೆ ಮಾಡಬೇಕು ಅಂತಂದರೆ ನಾನು 10 ನಿಮಿಷನೋ 20 ನಿಮಿಷನೋ ತೊಗೊತೀನಿ. ಅದೇ ಇನ್ನೂ ಕಂಪ್ರೆಸ್ ಫಾರ್ಮ್ಯಾಟು. ಇದು ನಾಳೆ ಇನ್ನೂ ಕಂಪ್ರೆಸ್ ಮಾಡಿ ಮಾಡಿ ತುಂಡಾಕಿ, ಯಾವುದು ಕವಿರತ್ನ ಕಾಳಿದಾಸದಲ್ಲಿ ಒಸಿ ತುಂಡಾಕು ಅಂತ ಅಣ್ಣವ್ರು ಹೇಳ್ತಾರಲ್ಲ, ಆ ರೀತಿ ತುಂಡು ಮಾಡಿ 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 ಸತ್ವ ಇಲ್ದಿರಂಗೆ ಮಾಡ್ಕೊತಾ ಇದ್ದೀವ, ಅಥವಾ ಇದರೊಳಗೇ ಇಷ್ಟು ವಿಚಾರದಲ್ಲಿ ಎಲ್ಲ ಸಕಲವೂ ತಿಳ್ಕೊತಾ ಇದ್ದೀವೋ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಇನ್ನು ಮುಂದಿನ ಚಾಪ್ಟರ್ಗಳಲ್ಲಿ ಬರುತ್ತೆ. ಇಲ್ಲಿವರೆಗೂ ನೀವು ಕೂತ್ಕೊಂಡು ನನ್ನ ವೀಡಿಯೋನ ನೋಡಿದರೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಇದನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಪಾರ್ಟ್ 4 ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ